ಒಬ್ಬ ವ್ಯಕ್ತಿಯನ್ನ ಹಿಡಿಯೋದಕ್ಕೆ ಬ್ರಿಟಿಷ್ ಸರ್ಕಾರ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡುತ್ತೆ. ಆದ್ರೆ ಆ ವ್ಯಕ್ತಿನ ಕೊನೆಗೆ ಹಿಡಿಯೋದಕ್ಕೂ ಆಗಲ್ಲ. ಅಂಡ್ ಆ ವ್ಯಕ್ತಿ ಇದಾನೋ ಅಥವಾ ಸತ್ನೋ ಅನ್ನೋದು ಕೂಡ ಇನ್ನೂ ಪ್ರೂವ್ ಮಾಡೋದಕ್ಕಾಗಿಲ್ಲ. ಆ ವ್ಯಕ್ತಿ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್. 1945 ಇನ್ನೇನು ವರ್ಲ್ಡ್ ವಾರ್ ಮುಗಿತಾ ಬರ್ತಾ ಇರುತ್ತೆ. ಅದರಲ್ಲಿ ಜಪಾನ್ ಸೋಲ್ತಾ ಇರುತ್ತೆ. ಆ ಟೈಮಲ್ಲಿ ಜಪಾನಿನ ತೈವಾನ್ ಹತ್ರ ನೇತಾಜಿ ಅವರು ಹೋಗ್ತಾ ಇದ್ದಂತ ಪ್ಲೇನ್ ಕ್ರಾಶ್ ಆಯ್ತು ಅಂತ ಅಂದ್ಬಿಟ್ಟು ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಆ ಟೈಮಲ್ಲಿ ಇಡೀ ಜಗತ್ತೇ ನೇತಾಜಿ ಅವರು ಸತ್ತೋದ್ರು ಅಂತ ಅಂದ್ಬಿಟ್ಟು ನಂಬ್ಕೊಳ್ತಾರೆ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಯಾರಿಗೂ ಉತ್ತರ ಕೊಡ್ಲಿಲ್ಲ, ಬಾಡಿ ಎಲ್ಲಿತ್ತು ಅಂತ. ಹೇಳಿದ್ದೇನು ಅಂದ್ರೆ, ಪ್ಲೇನ್ ಕ್ರಾಶ್ ಆದ್ಮೇಲೆ ನೇತಾಜಿಗೆ ಸಿವಿಯರ್ ಬರ್ನ್ಸ್ ಆಗಿ ಕೆಲವೇ ಗಂಟೆಗಳಲ್ಲಿ ನೇತಾಜಿ ಸತ್ತೋದ್ರು ಅಂತ. ಆದ್ರೆ ಸತ್ತೋದ್ಮೇಲೆ ದೇಹವನ್ನ ಇಂಡಿಯಾಗೆ ಯಾಕೆ ತರಲಿಲ್ಲ? ಯಾಕೆ DNA ಟೆಸ್ಟ್ ಆಗ್ಲಿಲ್ಲ? ಯಾಕೆ ಇಷ್ಟು ವರ್ಷಗಳಾದ್ರೂ ಕ್ಲಿಯರ್ ಎವಿಡೆನ್ಸ್ ಸಿಗ್ತಾ ಇಲ್ಲ ಅಂತ ಜನ ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕೆಲವರು ಹೇಳ್ತಾರೆ ನೇತಾಜಿ ರಷ್ಯಾಗೆ ಎಸ್ಕೇಪ್ ಆದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಂಡಿಯಾಗೆ ವಾಪಸ್ ಬಂದು ಗುಮ್ನಾಮಿ ಬಾಬಾ ಅನ್ನೋ ಹೆಸರಲ್ಲಿ ಸೀಕ್ರೆಟ್ ಲೈಫ್ ನಡೆಸಿದ್ರು ಅಂತ. ಆದ್ರೆ ಇದನ್ನ ಪ್ರೂವ್ ಮಾಡೋದಕ್ಕೆ ಇಂಡಿಯನ್ ಗವರ್ನಮೆಂಟ್ 3 ಸಲ ಇನ್ಕ್ವೈರಿ ಕಮಿಷನ್ ಹಾಕ್ತಾರೆ. ಆದ್ರೆ ಈ 3 ವರದಿಗಳ 3 ಡಿಫ್ರೆಂಟ್ ಉತ್ತರಗಳು ಬಂತು ಹೊರತು ಒಂದೇ ಉತ್ತರ ಬರಲಿಲ್ಲ. ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೂ ಒಂದು ಪ್ರಶ್ನೆ ಮಾತ್ರ ಇನ್ನೂ ಜೀವಂತವಾಗಿದೆ. ನೇತಾಜಿ ಅವರು ನಿಜವಾಗ್ಲೂ ಪ್ಲೇನ್ ಕ್ರಾಶ್ ಅಲ್ಲೇ ಸತ್ತೋದ್ರ ಅಥವಾ ಇದು ಇತಿಹಾಸದ ಗ್ರೇಟೆಸ್ಟ್ ಎಸ್ಕೇಪ್ ಅಂತ? ಸೊ ಸತ್ಯ ಇನ್ನೂ ಮಿಸ್ಟ್ರಿಯಾಗಿ ಉಳಿದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಯಾವ್ದನ್ನ ನಂಬ್ತೀರಾ? ಕಾಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ಈ ತತ್ವ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.